ನಾನು ಮತ್ತು ನಮ್ಮ ಮನೆಯವರು ಹೊರಟಿದ್ದು ಎಲ್ಲಿಗೆ ಅಂದರೆ, ಎಲ್ಲಿ ಶಕ್ತಿಪೀಠಗಳ ಉಗಮವಾಯಿತೋ, ಯಾವ ಸ್ಥಳದಲ್ಲಿ ದಕ್ಷನು ತನ್ನ ದಕ್ಷ ಯಾಗವನ್ನು ಮಾಡಿದನು, ಯಾವ ಸ್ಥಳದಲ್ಲಿ ಧಾರಾಕಾರವಾಗಿ ಸುರಿಯುವ ಮಳೆ ಶಿವನ ಕಣ್ಣೀರಾಗಿ ಮಾರ್ಪಾಡಾಗಿದೆಯೋ, ಅದುವೇ ನಮ್ಮ ದೇವರ ನಾಡಾದ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು, ಹಿಡನ್ ಡೀಪ್ ಇನ್ ದ ಫಾರೆಸ್ಟ್ ಆಫ್ ಕೇರಳ. ಒಂದು ದಿನ ದಕ್ಷ ಮಹಾರಾಜನು ತನ್ನ ದಕ್ಷಯಾಗವನ್ನು ಮಾಡುವಾಗ ಎಲ್ಲರನ್ನೂ ಕರೆದಿರುತ್ತಾನೆ. ಆದರೆ ತನ್ನದೇ ಮಗಳಾದ ಸತಿದೇವಿಯನ್ನು ಕರೆಯುವುದಿಲ್ಲ. ಸತಿದೇವಿಗೆ ದಕ್ಷಯಾಗದ ಬಗ್ಗೆ ತಿಳಿದಾಗ ಸತಿದೇವಿಯು ಹೋಗಿ ತನ್ನ ಪತಿಯಾದ ಶಿವನ ಹತ್ತಿರ ಕೇಳುತ್ತಾಳೆ, ನಾನು ನನ್ನ ತಂದೆ ನಡೆಸುತ್ತಿರುವ ದಕ್ಷಯಾಗಕ್ಕೆ ಹೋಗಿ ಬರಬಹುದೇ ಎಂದು. ಆಗ ಶಿವನು ಹೇಳುತ್ತಾರೆ, ಬೇಡ, ಕರೆದೇ ಇರುವಂತಹ ಯಾವುದೇ ಯಾಗಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಎಂದು. ಆದರೆ ಸತಿದೇವಿಯು ಹೇಳುತ್ತಾರೆ, ತನ್ನ ಮಗಳನ್ನು ಕರೆಯುವ ಅವಶ್ಯಕತೆ ಇದೆಯೇ? ಅದು ನನ್ನ ತಂದೆಯ ಯಾಗವಲ್ಲವೇ? ನಾನು ಹೋಗಿ ಬರುತ್ತೇನೆ, ಹಾಗೆ ಏನೂ ಅವಮಾನ ಆಗುವುದಿಲ್ಲ ಎಂದು ಹಠ ಮಾಡಿ ಅಲ್ಲಿಗೆ ಹೋಗುತ್ತಾರೆ. ಆದರೆ ಅಲ್ಲಿ ಹೋದಾಗ ದಕ್ಷ ಮಹಾರಾಜನು ತನ್ನ ಮಗಳು ಶಿವನ ಪತ್ನಿ ಎಂದು ಕೂಡ ತಿಳಿದು ಕೂಡ ಶಿವನನ್ನು ನಿಂದಿಸುತ್ತಾರೆ. ನಿಂದಿಸಿದ ಮರುಕ್ಷಣವೇ ಸತಿಗೆ ತುಂಬ ಅವಮಾನವೆನಿಸುತ್ತದೆ. ಆ ಅವಮಾನವನ್ನು ತಡೆಯಲಾರದೆ ಅಲ್ಲಿ ನಡೆಯುತ್ತಿರುವ ಯಾಗಕ್ಕೆ ತನ್ನ ದೇಹವನ್ನು ಪ್ರಾಣಾರ್ಪಣೆ ಮಾಡುತ್ತಾರೆ. ಈ ವಿಷಯ ಗಣಗಳ ಮೂಲಕ ಶಿವನಿಗೆ ಗೊತ್ತಾಗುತ್ತದೆ. ಇದು ಗೊತ್ತಾದಾಗ ಕೋಪಗೊಂಡ ಶಿವನು ತನ್ನ ಕೇಶವನ್ನು ನೆಲಕ್ಕೆ ಕುಕ್ಕಿದಾಗ ಹುಟ್ಟಿದವನೇ ವೀರಭದ್ರ. ಕೇಶದಿಂದ ಹುಟ್ಟಿರುವ ವೀರಭದ್ರನಿಗೆ ಶಿವನು ಹೇಳುತ್ತಾನೆ, ಹೋಗಿ ಆ ದಕ್ಷನ ತಲೆಯನ್ನು ಕಡಿದುಕೊಂಡು ಬಾ ಎಂದು. ಅದೇ ರಭಸಕ್ಕೆ ವೀರಭದ್ರನು ಹೋಗಿ ದಕ್ಷನ ತಲೆಯನ್ನು ಕಡಿದು ತರುತ್ತಾನೆ. ತನ್ನ ಪತ್ನಿಯನ್ನು ಹಾಗೆ ನೋಡಿದ ಮಹಾಶಿವನು ತನ್ನ ಮಡದಿಯ ದೇಹವನ್ನು ಎತ್ತುಕೊಂಡು ಹೋಗುವಾಗ ಕೋಪ ತಾಳಲಾಗದೆ ಶಿವನು ಶಿವತಾಂಡವ ಮಾಡಲು ಶುರು ಮಾಡುತ್ತಾನೆ. ಇದನ್ನು ಕಂಡ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತಿಯ ದೇಹದ ಭಾಗಗಳನ್ನು ಸಪರೇಟ್ ಮಾಡುತ್ತಾರೆ. ಆ ಸಪರೇಟ್ ಆದಂಥ ದೇಹದ ಭಾಗಗಳೇ ಇಂದಿನ ಶಕ್ತಿಪೀಠಗಳು. ವರ್ಷದಲ್ಲಿ ಒಂದು ಸಲ ನಡೆಯುವ ವೈಶಾಖ ಮಹೋತ್ಸವದಲ್ಲಿ ಈ ದಟ್ಟ ಅರಣ್ಯವು ದೇವಸ್ಥಾನವಾಗಿ ಮಾರ್ಪಾಡು ಪಡುತ್ತದೆ. ಅದುವೇ ಕೊಟ್ಟಿಯೂರು. ಧಾರಾಕಾರವಾಗಿ ಹರಿಯುವ 2 ನದಿಗಳಿವೆ. ವಾವಲಿ ನದಿಯ ಪೂರ್ವ ದಡದಲ್ಲಿರುವ ತಾತ್ಕಾಲಿಕ ದೇಗುಲವಾದ